ಹೂಡಿಕೆ ಮಾಡೋ ಮುನ್ನ ಎಚ್ಚರ. ಅದರಲ್ಲೂ ಮಹಿಳೆಯರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ಹೂಡಿಕೆ ಹೆಸರಲ್ಲಿ ದೊಡ್ಡ ಮಟ್ಟದ ವಂಚನೆಯ ಜಾಲ ಬಯಲಾಗಿದೆ. ಜನಪ್ರಿಯ ಗ್ರೋ ಆ್ಯಪ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನೂರಾರು ಮಹಿಳೆಯರಿಗೆ ಕೋಟಿ ಕೋಟಿ ಹಣ ನಾಮ ಹಾಕಿದ್ದಾಳೆ ಗಂಗಾವತಿ ಮೂಲದ ಈ ಮೀನಾಕ್ಷಿ. ಈಕೆಯ ಕತೆ ಕೇಳಿದ್ರೆ ನೀವು ಕೂಡ ದಂಗಾಗ್ತೀರಾ. ಯುದ್ಧ ನಡೆದ್ರೂ ಈಕೆ ಆಪ್ನಲ್ಲಿ ನಷ್ಟವಾಗಲ್ವಂತೆ. ಲಾಭ ನೆಪದಲ್ಲಿ ನೂರಾರು ಜನರಿಗೆ ಮಕ್ಮಲ್ ಟೋಪಿ. ಈಕೆ ಹೆಸರು ಮೀನಾಕ್ಷಿ, ಮೂಲತಃ ಗಂಗಾವತಿಯವಳು. ನೋಡೋದಕ್ಕೆ ತುಂಬಾ ಸಭ್ಯಸ್ತೆಯಂತೆ ಕಾಣೋ ಈಕೆ ಮಾಡಿರೋದು ಮಾತ್ರ ಅಂತಿಂತ ವಂಚನೆಯಲ್ಲ. ಜನಪ್ರಿಯ ಇನ್ವೆಸ್ಟ್ಮೆಂಟ್ ಆಪ್ ಗ್ರೋ ಜೊತೆ ತನಗೆ ಲಿಂಕ್ ಇದೆ ಅಂತ ಸುಳ್ಳು ಹೇಳಿ ನೂರಾರು ಮಹಿಳೆಯರನ್ನ ನಂಬಿಸಿದ್ದಾಳೆ. ತಾನು ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಅಂತ ಪೋಸ್ಟ್ ಕೊಡ್ತಿದ್ದ ಈ ಕಿರಾತಕಿ 10 ಪಟ್ಟು ಲಾಭದ ಆಮಿಷವೊಡ್ಡಿ ಹಣ ಕೀಳೋಕೆ ಶುರು ಮಾಡಿದ್ಲು. ವಿಶೇಷ ಅಂದ್ರೆ ಈಕೆ ಕೇವಲ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಬಲೆ ಬೀಸುತ್ತಿದ್ಲು ಅನ್ನೋದು ಈಗ ಬಯಲಾಗಿದೆ. ಹೂಡಿಕೆಯ ಮಾಹಿತಿ ನೀಡೋದಕ್ಕೆ 25,000 ಫಿಕ್ಸ್. ಹೂಡಿಕೆ ಮಾಡಿದ ಮೇಲೆ 2 ವರ್ಷ ನೋ ಕಾಂಟ್ಯಾಕ್ಟ್. ಇನ್ನು ಈಕೆ ಜನರನ್ನು ನಂಬಿಸಲು ಹೂಡಿದ್ದ ಪ್ಲಾನ್ ಅಕ್ಷರಶಃ ಸಿನಿಮಾ ಸ್ಟೈಲ್ನಲ್ಲಿದೆ. 2026ರಲ್ಲಿ ಜಿಯೋಪೊಲಿಟಿಕಲ್ ಯುದ್ಧಗಳು ನಡೆಯುತ್ತವೆ. ಯಾವ ದೇಶಗಳ ನಡುವೆ ಯುದ್ಧ ಆಗುತ್ತೆ ಅನ್ನೋದು ನನಗೆ ಮೊದಲೇ ಗೊತ್ತು ಅಂತ ಡೈಲಾಗ್ ಹೊಡೆಯುತ್ತಿದ್ಲು. ಪ್ರಪಂಚದ ಮಾರ್ಕೆಟ್ ಕುಸಿದ್ರೂ ನನ್ನ ಆಪ್ನಲ್ಲಿ ಲಾಭ ಬರುತ್ತೆ ಅಂತ ನಂಬಿಸಿ ಹೂಡಿಕೆಯ ಮಾಹಿತಿ ನೀಡೋದಕ್ಕೆ ತಲಾ 25,000 ರೂಪಾಯಿ ಚಾರ್ಜ್ ಮಾಡ್ತಿದ್ಲು. ಅಚ್ಚರಿ ಅಂದ್ರೆ ಈಕೆ ಹಣವನ್ನ ಕೇವಲ ನಗದು ರೂಪದಲ್ಲೇ ಪಡೀತಿದ್ಲು. ಹೂಡಿಕೆ ಮಾಡಿದ ಮೇಲೆ 2 ವರ್ಷ ನನ್ನನ್ನ ಕಾಂಟ್ಯಾಕ್ಟ್ ಮಾಡಬಾರದು ಅಂತ ವಿಚಿತ್ರ ಷರತ್ತು ಕೂಡ ವಿಧಿಸಿದ್ಲು. ನಗದು ರೂಪದಲ್ಲಿ ಹಣ ಪಡೆದ್ರೆ ಯಾವುದೇ ಸಾಕ್ಷಿ ಇರೋದಿಲ್ಲ ಅನ್ನೋದು ಮೀನಾಕ್ಷಿಯ ಕುತಂತ್ರವಾಗಿತ್ತು. 10 ಜನರನ್ನ ಸೇರಿಸಿದವರಿಗೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಹಿತಿ ನೀಡೋ ರೂಲ್ಸ್ ಮಾಡಿದ್ಲು. ಗಂಗಾವತಿ ಮತ್ತು ಬೆಂಗಳೂರಿನ ನೂರಾರು ಮಹಿಳೆಯರು ಈಕೆಯ ಮಾತು ನಂಬಿ ಈಗ ಬೀದಿಗೆ ಬಿದ್ದಿದ್ದಾರೆ. ಸದ್ಯ ಬಸವೇಶ್ವರ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಈ ವಂಚನೆಯ ಜಾಲದ ಆಳ ಎಷ್ಟಿದೆ ಅನ್ನೋದನ್ನ ಜಾಲಾಡ್ತಿದ್ದಾರೆ. ಹೂಡಿಕೆ ಹೆಸರಲ್ಲಿ ಇಂತಹ ಆಮಿಷ ಒಡ್ಡೋರ ಬಗ್ಗೆ ಜನರೇ ಈಗ ಎಚ್ಚೆತ್ತುಕೊಳ್ಳಬೇಕಿದೆ. ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.